ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಈ ವಿಡಿಯೋದಲ್ಲಿ ನಾವು ಮಾರ್ಕೆಟ್ ಅಂದ್ರೆ ಶೇರ್ ಮಾರ್ಕೆಟ್ ಏನಕ್ಕೆ ಇಷ್ಟೊಂದು ಬೀಳ್ತಿದೆ ಅಂತ ತಿಳ್ಕೊಳ್ಳೋಣ. ಬೀಳೋದ್ ಸಾವಿರ ರೀಸನ್ಸ್ ಇರ್ಬೋದು. ಬಟ್ ನಾನು ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ ಮೈಂಡ್ ಓಪನ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಏನ್ ಗೊತ್ತಾ? ಒಂದು ಫಿಲಮಿಗೆ ಹೋಗಿರ್ತೀರಾ. ಆ ಫಿಲಮಲ್ಲಿ ಫಸ್ಟು ಹೀರೋನ ಹೊಡಿತಾರೆ, ಬಡಿತಾರೆ, ನೋಯಿಸ್ತಾರೆ. ಲಾಸ್ಟ್ ಗೆಲ್ಲೋದು ಯಾರು ಹೇಳಿ? ಹೀರೋನೇ. ವಿಲನ್ ಗೆಲ್ಲಲ್ಲ. ಇಲ್ಲಿ ಹೀರೋ ಬಂದ್ಬಿಟ್ಟು ಬುಲ್ ಇದ್ದಂಗೆ, ವಿಲನ್ ಇದ್ಬಿಟ್ಟು ಬೇರ್ ಇದ್ದಂಗೆ. ಅದು ಎಷ್ಟೇ ಬೀಳಲಿ, ಅದೆಷ್ಟೇ ಹೊಡ್ತ ಸಿಗ್ಲಿ, ಕೊನೆಗೆ ಗೆಲ್ಲೋದು ಬುಲ್. ಆದ್ರೆ ಬುಲ್ ಮಾರ್ಕೆಟ್ ಮೇಲೋಗುತ್ತೆ ಅಂತ. ಬುಲ್ ಅಂದ್ರೆ ಮೇಲೋಗ್ತಾ ಇರುತ್ತೆ, ಬೇರೆದ್ರೆ ಕೆಳಗಡೆ ಬೀಳ್ತಿರುತ್ತೆ ಮಾರ್ಕೆಟ್. ಇಷ್ಟೇ ಚಿಕ್ಕ ಕಾನ್ಸೆಪ್ಟಲ್ಲಿ ಹೇಳ್ಬಿಡ್ತೀನಿ. ನಾನು ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಡಲ್ಲ ನಿಮಗೆ. ಸೊ ಆ ಫಿಲಮಲ್ಲಿ ಹೀರೋಗೆ ಹೊಡೆದ್ರು ಬಡಿದ್ರು ನೋಯಿಸಿದ್ರು ಅಂತ ಫಿಲಮ್ನ ಮಧ್ಯಕ್ಕೆ ಬಿಟ್ಬಿಟ್ಟು ಎದ್ದು ಬರ್ತೀರಾ? ನನ್ನ ಕ್ವಶನ್, ಎದ್ದು ಬರ್ತೀರಾ? ಇಲ್ಲ ತಾನೆ. ಫಿಲಮ್‌ನ ಕೊನೆ ತನಕ ನೋಡ್ತೀರಾ. ಯಾಕೆ ಹೇಳಿ? ದುಡ್ಡು ಕೊಟ್ಟಿದ್ದೀರಾ, ನೋಡ್ತೀರಾ. ಅದೇ ಶೇರ್ ಮಾರ್ಕೆಟಲ್ಲಿ ಒಂದು ಚೂರು ಬೀಳ್ತಾ ಇದ್ದಂಗೆ ಎಲ್ಲ ಶೇರ್ಸ್‌ನು ಸೇಲ್ ಮಾಡ್ಬಿಟ್ಟು ಜಾಗ ಖಾಲಿ ಮಾಡ್ತೀರಾ. ಅಲ್ಲಿ ಬರೀ ₹150 ಕೊಟ್ಟಿರೋದಕ್ಕೆ ಕೂತ್ಕೊಂಡು ನೋಡ್ತೀರಾ ಕೊನೆ ತನಕ. ಇಲ್ಲಿ ಸಾವಿರ ಲಕ್ಷ ತನಕ ಇನ್ವೆಸ್ಟ್ ಮಾಡಿದ್ರು ಕೂಡ ಸೇಲ್ ಮಾಡ್ಬಿಟ್ಟು ಹೊರಗಡೆ ಬಂದ್ಬಿಡ್ತೀರಾ. ಇದು ಸರಿನಾ? ನನ್ನ ಪ್ರಕಾರ ಇದು ದೊಡ್ಡ ತಪ್ಪು. ಯಾವಾಗ ಮಾರ್ಕೆಟ್ ಕೆಳಗಡೆ ಬೀಳುತ್ತೋ ಅವಾಗ ನೀವು ಬೈ ಮಾಡಕ್ಕೆ ಶುರು ಮಾಡಬೇಕು. ಜಾಸ್ತಿ ತಗೊಳಕ್ಕೆ ಶುರು ಮಾಡಬೇಕು. ನಿಮ್ಮ ಇನ್ವೆಸ್ಟ್‌ಮೆಂಟ್‌ನ ರೈಸ್ ಮಾಡಬೇಕು. ಯಾಕೆ ಹೇಳಿ? ಬಿದ್ದಾಗ ಆಪರ್ಚುನಿಟಿ ಎದ್ದೇಳುತ್ತೆ. 4 ವರ್ಷದಿಂದ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾನೆ ಇದೆ. ಇವಾಗ ಸ್ವಲ್ಪ ರೆಸ್ಟ್ ತಗೋತಾ ಇದೆ. ತಗೊಳ್ಳಿ ಬಿಡಿ. ನಿಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ರೆ ರಾತ್ರಿ ನಿದ್ದೆ ಬೇಕೇ ಬೇಕು ತಾನೆ. ಇಲ್ಲಾಂದ್ರೆ ಸುಸ್ತಾಗುತ್ತೆ ತಾನೆ. ಅದೇ ಒಂದು ಮಾರ್ಕೆಟ್ ಎಷ್ಟು ವರ್ಷದಿಂದ ನಡೀತಾ ಇದೆ, ಎಷ್ಟು ವರ್ಷದಿಂದ ಮೇಲೆ ಹೋಗ್ತಾ ಇದೆ. ಒಂದು ಸ್ವಲ್ಪ ರೆಸ್ಟ್ ತಗೋಬಾರ್ದಾ? ತಗೊಳ್ಳಿ. ಬಟ್ ಒಂದು ಮಾತಂತೂ ಕನ್ಫರ್ಮ್ ಆಗಿ ಹೇಳ್ತೀನಿ, ಎಷ್ಟು ಕೆಳಗಡೆ ಬೀಳುತ್ತೋ ಅದಕ್ಕಿಂತ 3 ಪಟ್ಟು 4 ಪಟ್ಟು ಮೇಲಂತೂ ಸ್ಪೀಡಾಗಿ ಹೋಗುತ್ತೆ. ಸ್ಪೀಡಾಗಿ ಹೋಗುತ್ತೆ. ಒಳ್ಳೆ ಪ್ರಾಫಿಟ್ ಮಾಡಿಕೊಟ್ಟೇ ಕೊಡುತ್ತೆ. ಯಾರೂ ಗಾಬರಿ ಪಡೋವಂಥ ವಿಷಯ ಅಲ್ವೇ ಅಲ್ಲ. ಎಷ್ಟು ಕೆಳಗಡೆ ಬೀಳುತ್ತೋ ಬೀಳಲಿ, ಅಷ್ಟೇ ಜಾಸ್ತಿ ಇನ್ವೆಸ್ಟ್‌ಮೆಂಟ್‌ನ ಮಾಡ್ಕೊಂಡೋಗಿ. ಯಾರು ಇಲ್ಲಿ ಟ್ರೇಡಿಂಗ್ ಮಾಡ್ತಾ ಇರ್ತೀರೋ, ಮಾರ್ಜಿನಲ್ ಟ್ರೇಡ್ ಮಾಡ್ತಿರ್ತೀರೋ, ಅವರಿಗೆ ಸ್ವಲ್ಪ ರಿಸ್ಕ್ ಆಗೇ ಆಗುತ್ತೆ. ಅವ್ರ ಸ್ಟಾಪ್ ಲಾಸ್ ಟ್ರಿಗರ್ ಆಗೇ ಆಗುತ್ತೆ. ಬಟ್ ಯಾರು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ಇನ್ವೆಸ್ಟ್‌ಮೆಂಟ್ ಮಾಡಿದ್ದೀರೋ ಅವ್ರು ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಸೊ ನಾನು ಯಾವಾಗಲೂ ಹೇಳೋದಿಷ್ಟೇ, ಟ್ರೇಡಿಂಗ್‌ನ ಮಾಡಬೇಡಿ, ಇನ್ವೆಸ್ಟ್‌ಮೆಂಟ್‌ನ ಮಾಡ್ಕೊಂಡು ಹೋಗಿ. ನಿಮಗೆ ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ. ಅದನ್ನು ನೀವು ಮಾಡ್ತಾ ಇಲ್ಲ. ನೀವು ಟ್ರೇಡಿಂಗ್ ಮಾಡಕ್ಕೆ ಹೋಗ್ತೀರಾ, ಲಾಸ್ ಮಾಡ್ಕೋತಿದ್ದೀರಾ. ಅದನ್ನು ಮಾಡಬೇಡಿ. ಇವಾಗ ಒಳ್ಳೆ ಟೈಮ್ ಇದೆ. ಚೆನ್ನಾಗಿ ಒಳ್ಳೊಳ್ಳೆ ಸ್ಟಾಕ್ಸ್‌ನ ಸೆಲೆಕ್ಟ್ ಮಾಡ್ಬಿಟ್ಟು ಬೈ ಮಾಡಿ. ನಿಮಗೆ ಅದಕ್ಕೂ 10 ಬಂಪರ್ ಸ್ಟಾಕ್ಸ್‌ನ ನಾನು ದಿವಾಲಿ ದಿವಸ ರಿಲೀಸ್ ಮಾಡಿದ್ದೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಅದನ್ನು ಚೆಕ್ಔಟ್ ಮಾಡಿ ಒಳ್ಳೊಳ್ಳೆ ಸ್ಟಾಕ್ಸ್ ಹೇಳಿದ್ದೀನಿ. ಬೈ ಮಾಡಕ್ಕೆ ಶುರು ಮಾಡಿ. ಮುಂದಿನ ವರ್ಷ ನೋಡೋಣ. ನನ್ನ ಪೋರ್ಟ್‌ಫೋಲಿಯೋನು ರೆಡ್ಡಲ್ಲಿದೆ. ನಿಮ್ಮ ಪೋರ್ಟ್‌ಫೋಲಿಯೋನು ರೆಡ್ಡಲ್ಲಿ ಇದ್ದೇ ಇರುತ್ತೆ. ಬರ್ಕೊಡ್ತೀನಿ. ಮುಂದೆ ಗ್ರೀನ್ ಆಗುತ್ತೆ. ಎಲ್ಲರೂ ಒಟ್ಟಿಗೆ ಬೆಳೆಯೋಣ. ಎಲ್ಲರೂ ಒಟ್ಟಿಗೆ ಶ್ರೀಮಂತರಾಗೋಣ. ನಿಮ್ಮ ದುಡ್ಡು ಸಾವಿರದಿಂದ ಲಕ್ಷ ಆಗಿ, ಲಕ್ಷದಿಂದ ಕೋಟಿ ಆಗಲಿ ಅಂತ ಬಯಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.